ಭೂಮಿಯು ಸೂರ್ಯನ ಸುತ್ತಲೂ ಪರಿಭ್ರಮಣಿಸುತ್ತದೆ. ಒಂದು ಪರಿಭ್ರಮಣವನ್ನು ಪೂರ್ಣಗೊಳಿಸಲು ಭೂಮಿಯು 365 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಕೆಲವು ವರ್ಷಗಳು 366 ದಿನಗಳನ್ನು ಹೊಂದಿರುತ್ತವೆ ಮತ್ತು ಅವುಗಳನ್ನು ಅಧಿಕ ವರ್ಷಗಳು ಎಂದು ಕರೆಯಲಾಗುತ್ತದೆ. ಹಾಗಾದರೆ ಯಾಕೆ ನಮಗೆ ಅಧಿಕ ವರ್ಷಗಳು ಬೇಕಾಗುತ್ತದೆ? ಭೂಮಿಯು ಜನವರಿ 1ರಿಂದ ತನ್ನ ಪರಿಭ್ರಮಣೆಯನ್ನು ಪ್ರಾರಂಭಿಸಿದರೆ 365 ದಿನಗಳ ನಂತರ, ಅಂದರೆ ಡಿಸೆಂಬರ್ 31ರ ಕೊನೆಯಲ್ಲಿ ಅದು ಒಂದು ಪೂರ್ಣ ಪರಿಭ್ರಮಣೆಯನ್ನು ಪೂರ್ಣಗೊಳಿಸುವುದಿಲ್ಲ. ಸೂರ್ಯನ ಸುತ್ತ ಒಂದು ಪೂರ್ಣ ಪರಿಭ್ರಮಣದ ಉಳಿದ ಭಾಗವನ್ನು ಪೂರ್ಣಗೊಳಿಸಲು ಭೂಮಿಗೆ ಇನ್ನು 0.2425 ದಿನಗಳು ಬೇಕಾಗುತ್ತವೆ. ಈ ಸಮಯವನ್ನು ಸಾಮಾನ್ಯ ವರ್ಷದ ಅವಧಿಯನ್ನು ಲೆಕ್ಕ ಹಾಕುವಾಗ ಪರಿಗಣಿಸಲಾಗುವುದಿಲ್ಲ. ಪ್ರತಿ 4 ವರ್ಷಗಳಿಗೊಮ್ಮೆ ಪರಿಗಣಿಸಿದ ಸಮಯದ ಪ್ರಮಾಣವು 0.2425 ದಿನಗಳ 4 ಪಟ್ಟು ಆಗಿದೆ. 4 ವರ್ಷಗಳ ನಂತರ ನಿಜವಾದ ಸಮಯವು 0.97 ದಿನಗಳಷ್ಟು ಕಡಿಮೆ ಇರುತ್ತದೆ. ಇದು ಒಂದು ಪೂರ್ಣ ದಿನಕ್ಕಿಂತ 0.03 ದಿನಗಳಷ್ಟು ಕಡಿಮೆ ಇದೆ. ಆದ್ದರಿಂದ ಪ್ರತಿ 4 ವರ್ಷಗಳಿಗೆ ಒಂದು ಹೆಚ್ಚುವರಿ ದಿನವನ್ನು ಸೇರಿಸಲಾಗುತ್ತದೆ. ಒಂದು ವೇಳೆ ವರ್ಷವು 4ರಿಂದ ಭಾಗವಾದರೆ ಒಂದು ಹೆಚ್ಚುವರಿ ದಿನವನ್ನು ಸೇರಿಸಲಾಗುತ್ತದೆ. 2020 4ರಿಂದ ಭಾಗಿಸಬಹುದು. ಆದ್ದರಿಂದ ಅದು ಅಧಿಕ ವರ್ಷವಾಗಿದೆ. ಮುಂದಿನ ಅಧಿಕ ವರ್ಷವು 2024 ಆಗಿರುತ್ತದೆ, ಏಕೆಂದರೆ ಇದನ್ನು 4ರಿಂದ ಭಾಗಿಸಬಹುದಾಗಿದೆ. ನಾವು ಪ್ರತಿ 4 ವರ್ಷಗಳಿಗೆ ಒಂದು ದಿನವನ್ನು ಸೇರಿಸುವುದನ್ನು ಮುಂದುವರಿಸಿದರೆ ಈ ಅವಧಿಗೆ 0.03 ಹೆಚ್ಚುವರಿ ದಿನವನ್ನು ಸೇರಿಸಲಾಗುತ್ತದೆ. ಇದಕ್ಕಾಗಿ ಕೆಲವು ತಿದ್ದುಪಡಿಗಳನ್ನು ಮಾಡಬೇಕಾಗುತ್ತದೆ. ತಿದ್ದುಪಡಿಯು ಪ್ರತಿ 4 ವರ್ಷಗಳಿಗೊಮ್ಮೆ 0.03 ದಿನಗಳನ್ನು ಕಡಿಮೆ ಮಾಡಬೇಕು. ಪ್ರತಿ 400 ವರ್ಷಗಳಿಗೊಮ್ಮೆ 3 ದಿನಗಳನ್ನು ಕಡಿಮೆ ಮಾಡಬೇಕು. ಇದನ್ನು ಶತಮಾನದ ವರ್ಷಗಳಲ್ಲಿ, ಅಂದರೆ 2 ಸೊನ್ನೆಗಳೊಂದಿಗೆ ಕೊನೆಗೊಳ್ಳುವ ವರ್ಷಗಳಲ್ಲಿ ಮಾಡಲಾಗುತ್ತದೆ. ಎಲ್ಲ ಶತಮಾನದ ವರ್ಷಗಳನ್ನು 4ರಿಂದ ಭಾಗಿಸಬಹುದು. ಆದ್ದರಿಂದ ಅವು ಅಧಿಕ ವರ್ಷಗಳಾಗಿರಬೇಕು ಮತ್ತು ಒಂದು ಹೆಚ್ಚುವರಿ ದಿನವನ್ನು ಹೊಂದಿರಬೇಕು. ಆದರೆ ಪ್ರತಿ 400 ವರ್ಷಗಳಿಗೊಮ್ಮೆ 3 ದಿನಗಳನ್ನು ಕಡಿಮೆ ಮಾಡಬೇಕು. ಆದ್ದರಿಂದ ಕೇವಲ 400ರಿಂದ ಭಾಗಿಸಬಹುದಾದ ಶತಮಾನ ವರ್ಷಗಳನ್ನು ಅಧಿಕ ವರ್ಷಗಳು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಇಲ್ಲಿ ತೋರಿಸಲಾದ ಶತಮಾನ ವರ್ಷಗಳಲ್ಲಿ 1600 ಅಧಿಕ ವರ್ಷವಾಗಿದೆ. 2000ನ್ನು 400ರಿಂದ ಭಾಗಿಸಬಹುದು. ಆದ್ದರಿಂದ ಇದು ಕೂಡ ಅಧಿಕ ವರ್ಷವಾಗಿದೆ. ಅಧಿಕ ವರ್ಷವಾಗಲಿರುವ ಮುಂದಿನ ಶತಮಾನದ ವರ್ಷವು 2400 ಆಗಿದೆ. ಅಧಿಕ ವರ್ಷದ ಒಂದು ಹೆಚ್ಚುವರಿ ದಿನವನ್ನು ಫೆಬ್ರವರಿ ತಿಂಗಳಲ್ಲಿ ಪರಿಗಣಿಸಲಾಗುತ್ತದೆ. ಅಧಿಕ ವರ್ಷದ ಫೆಬ್ರವರಿಯಲ್ಲಿ 29 ದಿನಗಳು ಮತ್ತು ಅಧಿಕ ವರ್ಷದಲ್ಲಿ 366 ದಿನಗಳು ಇರುತ್ತವೆ. ಧನ್ಯವಾದಗಳು.